ಹಾಯ್ ಫ್ರೆಂಡ್ಸ್, ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಈ ಪ್ರಕೃತಿ ನಮಗೆ ಎಷ್ಟೋ ವಿಧವಾದಂಥ ಔಷಧಿ ಗಿಡಮೂಲಿಕೆಗಳನ್ನು ಕೊಟ್ಟಿದೆ. ಅದರಲ್ಲಿ ಮುಖ್ಯವಾದದ್ದು ತುಳಸಿ. ನಮಗೆ ಎಲ್ಲ ಕಡೆ ತುಂಬ ಸುಲಭವಾಗಿ ಸಿಗುವಂಥ ಒಂದು ಗಿಡಮೂಲಿಕೆ ಬಂದು ತುಳಸಿ. ಹಾಗೆ ಮನೆಯಲ್ಲಿರುವಂಥ ಎಲ್ಲ ವಯಸ್ಸಿನವರಿಗೆ ಈ ತುಳಸಿ ಗಿಡ ಅನ್ನೋದು ತುಂಬ ಮುಖ್ಯವಾಗಿ ಕೆಲಸಕ್ಕೆ ಬರುತ್ತೆ. ಆದರೆ ತುಳಸಿಯಲ್ಲಿ ಎಷ್ಟೋ ವಿಧವಾದ ತುಳಸಿ ಇರುವುದರಿಂದ ಅದರಲ್ಲಿ ಮುಖ್ಯವಾಗಿ ರಾಮ ತುಳಸಿ ಮತ್ತು ಕೃಷ್ಣ ತುಳಸಿಯನ್ನು ಹೆಚ್ಚಾಗಿ ಉಪಯೋಗಿಸ್ತೀವಿ. ಆದರೆ ಕೃಷ್ಣ ತುಳಸಿಯಲ್ಲಿ ಮತ್ತು ರಾಮ ತುಳಸಿಯಲ್ಲಿ ಹೆಚ್ಚಾದಂಥ ಔಷಧಿ ಗುಣಗಳು ಇರುತ್ತವೆ. ಈ ಎರಡು ವಿಧವಾದಂಥ ತುಳಸಿಗಳನ್ನು ಆಯುರ್ವೇದದಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ. ಆದರೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನಮ್ಮ ಸುತ್ತಮುತ್ತಲು ಬೆಳೆಸುವಂಥ ಈ ತುಳಸಿಯಲ್ಲಿ ಅದ್ಭುತವಾದಂಥ ಔಷಧಿ ಗುಣಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಮತ್ತೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಕೂಡ ಈ ರೀತಿಯಾದಂಥ ಹೊಸ ಹೆಲ್ತ್ ಟಿಪ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ? ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವು ಇದೇ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು. ಫ್ರೆಂಡ್ಸ್, ಮುಖ್ಯವಾಗಿ ಈ ತುಳಸಿ ಅನ್ನೋದು ಬಾಯಲ್ಲಿ ಬರುವಂಥ ಅಲ್ಸರ್ಸ್ ಅಂದ್ರೆ ಬಾಯಿ ಹುಣ್ಣು ಅಂತ ಕರಿತೀವಲ್ವಾ, ಬಾಯಲ್ಲಿ ಬರುವಂತ ಎಷ್ಟೋ ಇನ್ಫೆಕ್ಷನ್ಗಳಿಗೆ ನಿವಾರಣೆ ರೀತಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೆ ಬರುವಂತ ಕೆಮ್ಮು, ನೆಗಡಿ, ಜ್ವರ, ಡಯೇರಿಯಾ ಈ ರೀತಿ ಎಲ್ಲಾ ಸಮಸ್ಯೆಗಳಿಗೂ ಇದು ಒಂದು ಪರಿಹಾರ ಕೊಡುತ್ತೆ. ನೀವು ಒಂದು ವೇಳೆ ತುಳಸಿ ಎಲೆಯಿಂದ ಡಿಕಾಷನ್ ರೀತಿಯಾಗಿ ತಯಾರಿಸ್ಕೊಂಡು ಕುಡಿಯೋದ್ರಿಂದ ನಿಮಿಷಗಳಲ್ಲೇ ನಿಮ್ಮ ತಲೆನೋವು ಸಮಸ್ಯೆಯನ್ನ ಹೋಗ್ಲಾಡಿಸ್ಕೋಬಹುದು. ಹಾಗೆ ನಮ್ಮ ಮೆದುಳನ್ನ ಆರೋಗ್ಯವಾಗಿ ಇರಿಸ್ಬೇಕಂದ್ರೂ ನಮ್ಮ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೂ ಕೂಡ ತುಳಸಿ ಒಂದು ಅದ್ಭುತವಾದಂಥ ಔಷಧಿ. ಇದಕ್ಕಾಗಿ ನೀವು ಪ್ರತಿ ದಿವಸ ಒಂದು ತುಳಸಿ ಎಲೆ ತಿಂದ್ರೆ ಸಾಕು. ಇದು ನಿಮ್ಮ ನಾಡಿಗಳಿಗೆ ಟಾನಿಕ್ ರೀತಿಯಾಗಿ, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವ ರೀತಿಯಾಗಿ ಟಾನಿಕ್ ರೀತಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಮಳೆಗಾಲದಲ್ಲಿ ಮಲೇರಿಯಾ, ಡೆಂಗ್ಯೂ ಈ ರೀತಿಯಾದಂಥ ಜ್ವರಗಳು ಹೆಚ್ಚಾಗಿ ಬರ್ತಾ ಇರುತ್ತೆ ಅಲ್ವಾ? ಅಂತ ಸಮಯದಲ್ಲಿ ಎಳೆ ತುಳಸಿಯನ್ನ ನೀರಿನಲ್ಲಿ ಹಾಕಿ ಆ ನೀರನ್ನ ನೀವು ಕುದಿಸಿ ತಗೊಂಡ್ರೆ ಈ ರೀತಿಯಾದಂಥ ಜ್ವರಗಳಿಂದ ನಿಮಗೆ ಪರಿಹಾರ ಸಿಗುತ್ತೆ. ಅದೇ ನಿಮ್ಗೆ ಒಂದು ವೇಳೆ ಜ್ವರ ಜಾಸ್ತಿ ಆಗಿದ್ರೆ ತುಳಸಿ ಎಲೆಯನ್ನ ಮತ್ತು ಏಲಕ್ಕಿ ಪುಡಿಯನ್ನ ಇವೆರಡನ್ನ ಬೆರೆಸಿ ಒಂದು ಅರ್ಧ ಲೀಟರ್ ನೀರಿನಲ್ಲಿ ಕುದಿಸಿ ಕಷಾಯದ ರೀತಿಯಾಗಿ ತಯಾರಿಸಿಕೊಂಡು ಅದರಲ್ಲಿ ಸ್ವಲ್ಪ ಸಕ್ಕರೆ ಮತ್ತು ಹಾಲನ್ನ ಬೆರೆಸಿ ಕುಡಿಯುವುದರಿಂದ ನಿಮ್ಮ ಜ್ವರ ತೀವ್ರತೆ ಕೂಡ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಕಫವನ್ನು ತೊಲಗಿಸುವುದಕ್ಕೂ ಕೂಡ ತುಳಸಿ ಒಂದು ಅದ್ಭುತವಾದಂಥ ಔಷಧಿ. ನೀವು ತುಳಸಿ ಎಲೆಯನ್ನ ಬಾಯಲ್ಲಿ ಇಟ್ಕೊಂಡು ಅಗಿಯುವುದರಿಂದ ಜ್ವರವಾಗಿರಬಹುದು, ಕಫ, ಫ್ಲೂ ಇವುಗಳಿಂದ ನಿಮಗೆ ರಿಲೀಫ್ನೆಸ್ ಸಿಗುತ್ತೆ. ಹಾಗೆ ಫ್ರೆಂಡ್ಸ್, ನೀವು ಪ್ರತಿ ದಿವಸ ಒಂದು 5-6 ತುಳಸಿ ಎಲೆಯನ್ನ ಕಾಳು ಮೆಣಸು ಮತ್ತು ಧನಿಯಾ ಕಾಳು ಈ 3 ಪದಾರ್ಥಗಳನ್ನ ಒಂದು 5-6ನಷ್ಟು ತಗೊಂಡು ಬೆರೆಸಿ ಅಗಿದು ತಿಂದರೆ ವಾಂತಿ ಕಡಿಮೆ ಆಗುವುದು ಮಾತ್ರವಲ್ಲದೆ ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ಹಾಗೆ ಮಕ್ಕಳಲ್ಲಿ ಕಾಣಿಸುವಂತಹ ಜಂತು ಹುಳು ಸಮಸ್ಯೆಯು ಕೂಡ ನಿವಾರಣೆ ಆಗುತ್ತೆ. ಹಾಗೆ ನೀವು ಒಣಗಿದ ತುಳಸಿ ಎಲೆಯನ್ನ ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಕ್ರಿಮಿಕೀಟಗಳು ಬರದೇ ರೀತಿಯಾಗಿ ಇರುತ್ತೆ. ಹಾಗೆ ನೀವು ತುಳಸಿ ಎಲೆ ರಸವನ್ನಾಗಲಿ ಅಥವಾ ಒಣಗಿದ ತುಳಸಿ ಎಲೆ ಪುಡಿಯನ್ನ ಹರ್ಬಲ್ ಟೀ ಆಗಿ ತಯಾರಿಸಿಕೊಂಡು ಕುಡಿಯೋದರಿಂದ ನಿಮಗೆ ಅನೇಕ ವಿಧವಾದಂಥ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಹಾಗೆ ಡಯಾಬಿಟಿಸ್ನಿಂದ ಬಾಧೆ ಪಡುವವರು ಪ್ರತಿ ದಿವಸ ನೀವು ಒಂದು 5-6 ತುಳಸಿ ಎಲೆಗಳನ್ನ ತಿಂತಾ ಇದ್ರೆ ನಿಮ್ಮ ರಕ್ತದಲ್ಲಿ ಶುಗರ್ ಲೆವೆಲ್ಸ್ ಅನ್ನೋದು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ತುಳಸಿಗೆ ನಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಂತಹ ಶಕ್ತಿ ಇರುತ್ತೆ. ಅದಕ್ಕಾಗಿ ಡಯಾಬಿಟಿಸ್ ಇರುವವರಿಗೆ ಇದು ಒಂದು ಅದ್ಭುತವಾದ ಔಷಧಿ ಅಂತಾನೆ ಹೇಳ್ಕೋಬಹುದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ತುಳಸಿ ಎಲೆಯನ್ನ ತಗೊಳ್ಳೋದ್ರಿಂದ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅನ್ನ ಕೂಡ ಕಡಿಮೆ ಮಾಡುತ್ತೆ. ಇದರಿಂದಾಗಿ ಹೃದಯಕ್ಕೆ ಸಂಬಂಧಿಸಿದ ಎಷ್ಟೋ ಕಾಯಿಲೆಗಳು ಬರದೇ ರೀತಿಯಾಗಿ ನೋಡ್ಕೋಬಹುದು. ಹಾಗೆ ತುಳಸಿ ಎಲೆಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಗುಣಗಳು ಹೆಚ್ಚಾಗಿ ಇರುವುದರಿಂದ ಬ್ಲಡ್ ಶುಗರ್ ಲೆವೆಲ್ಸ್ ಅನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿ ಡಾಕ್ಟರ್ಸ್ ಕೂಡ ಹೇಳ್ತಿದ್ದಾರೆ. ಹಾಗೆ ಮೂತ್ರ ವಿಸರ್ಜನೆ ಸಮಯದಲ್ಲಿ ಹುರಿ ಸಮಸ್ಯೆಯಿಂದ ಬಾಧೆ ಪಡುವವರು ಕೂಡ, ಅಂದ್ರೆ ಮೂತ್ರ ಸಂಬಂಧಿತ ಸಮಸ್ಯೆಗಳಿಂದ ಬಾಧೆ ಪಡುವವರು ಕೂಡ ತುಳಸಿ ರಸಕ್ಕೆ ಸ್ವಲ್ಪ ಹಾಲು, ಸಕ್ಕರೆಯನ್ನ ಬೆರೆಸಿ ತಗೊಳ್ಳೋದ್ರಿಂದ ನಿಮಗೆ ಮೂತ್ರ ಸಂಬಂಧಿತ ಸಮಸ್ಯೆಗಳಿಂದ ಮುಕ್ತಿ ಪಡಿಬಹುದು. ಫ್ರೆಂಡ್ಸ್, ಹಾಗೆ ಹಳದಿ ಹಲ್ಲುಗಳಿಂದ ಬಾಧೆ ಪಡುವವರು ತುಳಸಿ ಎಲೆಗಳಿಂದ ನಿಮ್ಮ ಹಲ್ಲುಗಳು ಹೊಳೆಯುವಂತೆ ಮಾಡಬಹುದು. ಕೇವಲ ನಿಮ್ಮ ಹಲ್ಲುಗಳಿಗೆ ಮಾತ್ರವಲ್ಲ, ಹಲ್ಲುಗಳಿಗೆ ಸಂಬಂಧಿಸಿದಂತ ಎಷ್ಟೋ ವಿಧವಾದಂತ
ಸಮಸ್ಯೆಗಳನ್ನ, ಹಲ್ಲುಗಳಲ್ಲಿ ನೋವು, ಕ್ಯಾವಿಟಿಸ್ ಅನ್ನ ದೂರ ಮಾಡುವಂತಹ ಶಕ್ತಿ ಈ ತುಳಸಿ ಎಲೆಗೆ ಇದೆ. ಇದಕ್ಕಾಗಿ ನೀವು ಏನ್ ಮಾಡಬೇಕು ಅಂದ್ರೆ ಫ್ರೆಶ್ ಆದಂತ ತುಳಸಿ ಎಲೆಯನ್ನ ತಗೊಂಡು ಅಥವಾ ತುಳಸಿ ಎಲೆ ಪುಡಿಯನ್ನ ತಗೊಂಡು 1 ಸ್ಪೂನ್ ತುಳಸಿ ಎಲೆ ರಸವನ್ನ ತಗೊಂಡು ಅದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನ ತಗೊಂಡು 1 ಚಿಟಿಕೆಯಷ್ಟು ಉಪ್ಪು, 1 ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಎಣ್ಣೆ, ಈ 4 ಬೆರೆಸಿ ಒಂದು ಸಾಫ್ಟ್ ಆದಂತ ಪೇಸ್ಟ್ ರೀತಿಯಾಗಿ ತಯಾರಿಸಿಕೊಂಡು ಈ ಪೇಸ್ಟ್ ನಿಂದ ನೀವು ಪ್ರತಿ ದಿವಸ ನಿಮ್ಮ ಹಲ್ಲುಗಳನ್ನ ಕ್ಲೀನ್ ಮಾಡ್ಕೋತಾ ಇದ್ರೆ ಸಾಕು. ನಿಮ್ಮ ಹಲ್ಲು ಮೇಲೆ ಕಟ್ಟಿರ್ತಕ್ಕಂಥ ಕರೆ, ಹಳದಿ ಬಣ್ಣ, ಬಾಯಲ್ಲಿ ಇನ್ಫೆಕ್ಷನ್ಸ್, ಬಾಯಿಂದ ಬರುವಂತ ದುರ್ವಾಸನೆ, ಹಾಗೆ ಹಲ್ಲು ನೋವು, ಈ ರೀತಿಯಾದಂಥ ಅನೇಕ ಸಮಸ್ಯೆಗಳಿಂದ ನೀವು ಪರಿಹಾರವನ್ನ ಪಡಿಬಹುದು. ಅದರ ಜೊತೆಗೆ ನಿಮ್ಮ ಹಲ್ಲುಗಳನ್ನ ಪಳಪಳ ಹೊಳೆಯುವಂತೆ ಕೂಡ ಮಾಡುತ್ತೆ. ಹಾಗೆ ನಿಮಗೆ ಒಂದು ವೇಳೆ ಕೆಮ್ಮು ತುಂಬಾ ಜಾಸ್ತಿ ಆಗಿ ಇತ್ತು ಅಂದ್ರೆ 4 ರಿಂದ 5 ತುಳಸಿ ಎಲೆಯನ್ನ ಚೆನ್ನಾಗಿ ಅಗೆದು ನುಂಗಬೇಕು. ಈ ರೀತಿಯಾಗಿ ಪ್ರತಿ 4 ಗಂಟೆಗೆ ಒಂದು ಸಲ ಅಗೆದು ನುಂಗೋದ್ರಿಂದ ನಿಮಗೆ ತಕ್ಷಣ ರಿಲೀಫ್ ಅನ್ನೋದು ಸಿಗುತ್ತೆ. ಹಾಗೆ ಈ ತುಳಸಿ ಎಲೆ ಜೀರ್ಣಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದಕ್ಕಾಗಿ ನೀವೇನ್ ಮಾಡಬೇಕು ಅಂದ್ರೆ 4 ರಿಂದ 5 ತುಳಸಿ ಎಲೆಯನ್ನ ತಗೊಂಡು ಅದಕ್ಕೆ 3 ಕಾಳು ಮೆಣಸನ್ನ ಬೆರೆಸಿ ಮೆತ್ತಗೆ ಪೇಸ್ಟ್ ರೀತಿಯಾಗಿ ತಯಾರಿಸಿಕೊಂಡು 1 ಚಿಕ್ಕ ಮಾತ್ರೆ ರೀತಿಯಾಗಿ ತಯಾರಿಸಿಕೊಂಡು ಊಟ ಮಾಡುವ 1 ಅರ್ಧ ಗಂಟೆ ಮುಂಚೆ ತಗೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಹೊಟ್ಟೆ ಹಸಿವಾಗುತ್ತೆ. ಹಾಗೆ ನೀವು ತಿಂದ ಆಹಾರ ಕೂಡ ಸರಿಯಾಗಿ ಜೀರ್ಣವಾಗುತ್ತೆ. ಇದರಿಂದಾಗಿ ಜೀರ್ಣ ಸಂಬಂಧಿತ ಸಮಸ್ಯೆಗಳು, ಎಸಿಡಿಟಿ, ಮಲಬದ್ಧತೆಯಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಹಾಗೆ 7 ರಿಂದ 8 ವಯಸ್ಸಿನ ಮಕ್ಕಳು ಊಟ ಮಾಡದೆ ಹಠ ಮಾಡ್ತಾ ಇರ್ತಾರೆ ಅಲ್ವಾ, ಅಂತ ಮಕ್ಕಳಿಗೆ ಪ್ರತಿ ದಿವಸ ನೀವು ಬೆಳಗ್ಗಿನ ಸಮಯದಲ್ಲಿ 4 ತುಳಸಿ ಎಲೆಯನ್ನ ತಿನ್ನಿಸ್ತಾ ಇದ್ರೆ ಅವರ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುವ ರೀತಿಯಾಗಿ ಮಕ್ಕಳಿಗೆ ಹೊಟ್ಟೆ ಹಸಿವು ಚೆನ್ನಾಗಿ ಆಗುತ್ತೆ. ಹಾಗೆ ನಿದ್ರಾಹೀನತೆ ಸಮಸ್ಯೆಯಿಂದ ಬಾಧೆ ಪಡುವವರು ತುಳಸಿ ಎಲೆ ಕಷಾಯವನ್ನ ತಯಾರಿಸಿಕೊಂಡು ರಾತ್ರಿ ಸಮಯದಲ್ಲಿ ಕುಡಿದ್ರೆ ಸಾಕು. ಆನಂತರ ನಿಮಗೆ ನಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ತುಳಸಿ ಅನ್ನೋದು ಬರೀ ನಮ್ಮ ಆರೋಗ್ಯಕ್ಕೆ ಮಾತ್ರವಲ್ಲ, ನಮ್ಮ ಸೌಂದರ್ಯಕ್ಕೂ ಕೂಡ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ನೀವು ತುಳಸಿ ಎಲೆಯನ್ನ ಪೇಸ್ಟ್ ರೀತಿಯಾಗಿ ತಯಾರಿಸಿ ನಿಮ್ಮ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಮುಖದಲ್ಲಿ ಬಂಗು, ಮಚ್ಚೆಗಳು ಹೋಗಿ ಮುಖ ತುಂಬಾ ಕಾಂತಿಯುತವಾಗಿ ಸುಂದರವಾಗಿ ಕಾಣುವಂತೆ ಮಾಡುತ್ತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ ಸುತ್ತಮುತ್ತಲೂ ಸಿಗುವಂತ ತುಳಸಿಯಿಂದ ಎಷ್ಟೆಲ್ಲ ಔಷಧ ಗುಣಗಳಿದೆ ಅಂತ. ಸೊ ನೀವು ಕೂಡ ಇನ್ಮೇಲಿಂದ ಈ ಸಮಸ್ಯೆಗಳು ಬಂದರೆ ತುಳಸಿ ಎಲೆಯನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಹೆಲ್ತ್ ಟಿಪ್ಗಳಿಗಾಗಿ ಹಿಂದೆ ನಮ್ಮ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.